ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಮಂಡೇ ಬ್ಲಾಗ್ ಆಗಿರುತ್ತೆ. ಮಂಡೇ ಧನುರ್ಮಾಸ ಶುರು ಮಾಡಿದ್ದೀನಿ. ಮಂಡೆಯಿಂದ 5 ಡೇಸ್ ಮಾಡೋಣ ಅಂತ ಹೇಳಿ ಅವತ್ತು ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ. ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗೋದ್ರಿಂದ ಪಾಸಿಟಿವ್ ವೈಬ್ಸ್ ಅನ್ನೋದಿರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ, ಮನಸ್ಸಿಗೆ ಸಮಾಧಾನ ಕೂಡ ಆಗುತ್ತೆ. ಹಾಗೆ ಈವ್ನಿಂಗ್ ಬಂದು ನಾವು ಅವರೆಕಾಳು ಮೇಳಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಟ್ವಿ. ಬಟ್ ಆದರೆ ಅದು 5th ಡೇ ಮುಗಿದೋಗಿದೆ. ನನಗೆ ಗೊತ್ತಿರಲಿಲ್ಲ. ಬಟ್ ಆದಮೇಲೆ ಚೆಕ್ ಮಾಡ್ಕೊಂಡ್ವಿ. ಸರಿ, ವಿ ವಿ ಪುರಮಲ್ಲಿ ಆಲ್ಮೋಸ್ಟ್ ಅವರೆಕಾಳು ಮೇಳ ಆದಮೇಲೂ ಕೂಡ ನಮಗೆ ಇರುತ್ತೆ. ಹಾಗಾಗಿ ವಿ ವಿ ಪುರಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರು ಕೂಡ ಅವರೆಕಾಳು ಮೇಳ ಮುಗಿದ ಮೇಲೆ ಹೋಗಿದ್ವಿ. ಬಟ್ ಅಲ್ಲಿ ವಿ ವಿ ಪುರಮಲ್ಲಿ ಕೂಡ ಇರಲಿಲ್ಲ. ಅದಕ್ಕೆ ಡೌಟಲ್ಲೇ ಇತ್ತು. ಏಕೆಂದರೆ ವಿ ವಿ ಪುರಮಲ್ಲಿ ಅದೇನೋ ರೋಡ್ ಏನೋ ಕನ್ಸ್ಟ್ರಕ್ಟ್ ಏನೋ ಮಾಡ್ತಾಯಿದ್ರು ಮತ್ತೆ ತೆಗೆದು ಎಲ್ಲ. ಹಾಗಾಗಿ ಅಲ್ಲಿ ಇರಲಿಲ್ಲ. ಈ ಸತಿ ಇರುತ್ತಾ ಇಲ್ವೋ ಅಂತ ಡೌಟಲ್ಲೇ ಹೋದ್ವಿ. ಬಟ್ ಈ ಸತಿ ಇತ್ತು ಮತ್ತು ಚೆನ್ನಾಗಿತ್ತು ಕೂಡ. ವಿ ವಿ ಪುರಂ ಸ್ಟ್ರೀಟಿಗೆ ಹೋಗ್ತಾ ಹತ್ರ ಎಲ್ಲೂ ಪಾರ್ಕ್ ಮಾಡೋದಕ್ಕಿಂತ ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿ ಹೋಗೋದು ಒಳ್ಳೆಯದು. ಯಾಕೆಂದರೆ ವೀಕೆಂಡ್ಸ್ ಆದರೆ ತುಂಬ ರಶ್ ಇರುತ್ತೆ. ಮತ್ತು ನಮಗೆ ಬೈಕ್ ಇಲ್ಲ ಕಾರ್ ನೀವು ಯಾವುದ್ರಲ್ಲಿ ಹೋಗಿರ್ತೀರ ತೆಗಿಯೋ ಅಷ್ಟೊತ್ತಿಗೆ ಫುಲ್ಲು ನಿಮಗೆ ತೆಗಿಯೋಕ್ಕೆ ಆಗಲ್ಲ, ಅಷ್ಟು ಜನ ಇರ್ತಾರೆ. ಬಟ್ ನಾರ್ಮಲ್ ನಾವು ಮಂಡೇ ಹೋಗಿದ್ರಿಂದ ಮಂಡೇನೂ ಕೂಡ ಅವರೆಕಾಯಿ ಮೇಳ ಅಂತ ಏನೋ ಅವರೆಕಾಯಿ ಸೀಸನ್ ಅಲ್ಲ, ಈಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸೀಸನ್ ಮುಗಿಯೋ ತನಕ ಸ್ವಲ್ಪ ಜನ ಇರ್ತಾರೆ, ತುಂಬ ಜನ ಇರಲ್ಲ. ಓಕೆ, ಬಟ್ ನೀವು ಆರಾಮಾಗಿ ಹೋಗಿ ತಿನ್ಕೊಂಬರ್ಬೋದು. ತುಂಬ ರಶ್ ಇರಲ್ಲ, ಕ್ಯೂ ಆ ಥರ ಏನೂ ಇರೋದಿಲ್ಲ. ಬಟ್ ನಾವು ವಾಸವಿ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋದ್ವಿ. ವಾಸವಿಲಿ ಆ್ಯಕ್ಚುಲಿ ಅವರೆಕಾಯ್ದು ತುಂಬ ಚೆನ್ನಾಗಿ ಸಿಗುತ್ತೆ ಎಲ್ಲ ಡಿಶಸ್ಸು ಅಂತ ಹೇಳ್ತಾರೆ. ಬಟ್ SLV ಅಂತ ಇತ್ತು, ಅಲ್ಲಿ ಹೋದ್ವಿ. ಅದು ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಹೇಳಿ ನಾವು ಫಸ್ಟು ಏನೂ ತೊಗೊಳ್ಳಿಲ್ಲ. ಫಸ್ಟು ಒಂದು ರೌಂಡ್ ಎಂಡ್ ತನಕ ಏನೇನಿದೆ ಅಂತ ಹೋಗಿ ನೋಡಿಕೊಂಡು ಅದಾದಮೇಲೆ ಇದು ಅವರೆಕಾಯಿ ದೋಸೆ ಅಂತ ತೊಗೊಂಡ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಫಸ್ಟು ಅದನ್ನು ಇನ್ನೂ ಅವರು ಪ್ರಿಪೇರ್ ಮಾಡ್ತಾಯಿದ್ರು, ಹಾಗಾಗಿ ಸರಿ ಅಂತ ಹೇಳಿ ಕೋಡ್ಬಳೆ ತೊಗೊಂಡ್ವಿ. ಇದನ್ನು ಅವರೆಕಾಳು ಕೋಡ್ಬಳೆ ಅಂತೇಳಿ ಮೊಸರು ಕೋಡ್ಬಳೆ ಅಂತೇನೋ ಹೇಳ್ತಾರೆ. ಬಟ್ ಫಸ್ಟು ತಿಂದಾಗ ಅಷ್ಟು ಟೇಸ್ಟ್ ಅನಿಸ್ಲಿಲ್ಲ. ಬಟ್ ತಿಂತಾ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ತಿನ್ನೋದಕ್ಕೆ. ಮತ್ತು ಇದು ಒಂದು ನಿಮಗೆ ಅವರೆಕಾಳ್ದು ಒಬ್ಬಟ್ಟು. ಅದರಲ್ಲಿ ಬೇರೆ ಬೇರೆ ಥರ ಒಬ್ಬಟ್ಟೆಲ್ಲ ಸಿಗುತ್ತೆ ನಿಮಗೆ. ಖೋವಾಯಿಂದ ಮಾಡಿರೋ ಒಬ್ಬಟ್ಟಿರ್ಬೋದು, ಮತ್ತು ಅವರೆಕಾಯಿ ಒಬ್ಬಟ್ಟಿರ್ಬೋದು. ಈ ಥರ ಬೇರೆ ಬೇರೆ ಥರ ಇದೆ. ನಿಮ್ಗೆ ಯಾವ ಥರ ಬೇಕು ನೋಡಿಕೊಂಡು ತೊಗೋಬೋದು. ಬಟ್ ಅವರೆಕಾಯಿ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಪ್ರೈಸ್ ಕೂಡ ಅಷ್ಟೇ. ಅವರೆಕಾಯಿ ಒಬ್ಬಟ್ಟು ಒಂದು 30 ರೂಪೀಸು, ಮೊಸರು ಕೋಡ್ಬಳೆ 50 ರೂಪೀಸ್ ಏನೋ ತೊಗೋತಾರೆ. ಇದು ಅವರೆಕಾಯಿ ಒಬ್ಬಟ್ಟಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ. ಬಟ್ ನಾವು ಒಂದೇ ಒಂದು ತೊಗೊಂಡ್ವಿ, ಏಕೆಂದರೆ ಎಲ್ಲ ಥರ ಅವರೆಕಾಯಿ ಡಿಶಸ್ನೂ ಕೂಡ ಟೇಸ್ಟ್ ಮಾಡಬೇಕು ಅಂತ ಹೋಗಿದ್ವಿ. ಬರೀ ಒಂದು 2 ಸ್ವೀಟ್ ತಿಂದುಬಿಟ್ರೆ ಹೊಟ್ಟೆಗೆ ಫಿಲ್ ಅನಿಸುತ್ತೆ ಮತ್ತು ತುಂಬ ತಿನ್ನೋಕ್ಕೂ ಆಗೋಲ್ಲ ಸ್ವೀಟ್ಗಳನ್ನ. ಬೇರೆ ಬೇರೆ ಸ್ವೀಟು ಟ್ರೈ ಮಾಡಬೇಕಿತ್ತು, ಹಾಗಾಗಿ ಒಂದು ತೊಗೊಂಡು ಟ್ರೈ ಮಾಡಿದ್ವಿ. ಅದು ಆದಮೇಲೆ ನಾವು ದೋಸೆ ಕೂಡ ಬಂತು ನಮ್ಮದು. ದೋಸೆ ಮಾತ್ರ ನಿಜವಾಗ್ಲೂ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿತ್ತು ನಮಗೆ. ಆ್ಯಕ್ಚುಲಿ ಬಸವನಗುಡಿಯಲ್ಲಿ ಫಸ್ಟು ಮಾಡಿದರು, ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ. ಅಲ್ಲಿ ಅಷ್ಟು ತುಂಬ ರಶ್ ಇರ್ತಂತೆ ಅವರೆಕಾಳು ಮೇಳದಲ್ಲಿ. ಅದಕ್ಕಿಂತ ವಿ ವಿ ಪುರಮ್ಗೆ ಹೋದಾಗ ಸ್ವಲ್ಪ ಫ್ರೀಯಾಗಿ ಖಾಲಿ ಇದ್ದಾಗ ಹೋದ್ರೇ ಚೆಂದ, ಆರಾಮಾಗಿ ನೀಟಾಗಿ ಮಾಡಿಕೊಡ್ತಾರೆ, ರಶ್ ಕೂಡ ಇರೋದಿಲ್ಲ. ಅಲ್ಲಿ ನಾವು ತಿಂದಿದ್ದು ಬರೀ ಮೊಸರು ಕೋಡ್ಬಳೆ ಮತ್ತು ದೋಸೆಗೆ ಬಂದು 90 ರೂಪೀಸು, ವರ್ತ್ 90 ರೂಪೀಸ್ ಕೊಡೋದ್ರಲ್ಲಿ. ಮತ್ತು ಅಲ್ಲಿಂದ ಬಂದಮೇಲೆ ಪೇಣಿ ತಿನ್ನಬೇಕು ಅಂತ ಇತ್ತು. ಆಲ್ಮೋಸ್ಟ್ ನಾವು ವಿ ವಿ ಪುರಮ್ಗೆ ಹೋದಾಗಲೇ ಪೇಣಿ ತಿನ್ನೋದು, ಇಲ್ಲ ಯಾವುದಾದ್ರು ಮದುವೆಗೆ ಆ ಥರ ಇದ್ದಾಗ ಹೋಗಿ ಪೇಣಿ ತಿಂತೀವಿ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ವಿ ವಿ ಪುರಮಲ್ಲಿ. ಹಾಗಾಗಿ ನಾವು ಫುಡ್ ಸ್ಟ್ರೀಟ್ಗೆ ಹೋದಾಗ ಇದನ್ನು ಮಿಸ್ ಮಾಡೋದಿಲ್ಲ ವಿ ವಿ ಪುರಮಲ್ಲಿ. ಅದನ್ನು ಕೂಡ ಅಲ್ಲಿ ಟೇಸ್ಟ್ ಮಾಡಿಕೊಂಡು, ಮತ್ತು ಅದರಲ್ಲಿ ಬಾದಾಮ್ ರೋಸ್ ಮಿಲ್ಕ್ ಕೂಡ ತೊಗೊಂಡ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು ರೋಸ್ ಮಿಲ್ಕು. ನಿಮಗೆ ಆಲ್ಮೋಸ್ಟ್ ರೋಸ್ ಮಿಲ್ಕೆಲ್ಲ 40 ರೂಪೀಸ್ ಏನೋ ತೊಗೋತಾರೆ. ಮತ್ತು ಪೇಣಿ ಮತ್ತು ನಮಗೆ ನಾರ್ಮಲ್ ಎಲ್ಲ ಥರ ಫುಡ್ ಐಟಮ್ಸು ಸಿಗುತ್ತೆ. ಬರೀ ಅವರೆಕಾಳ್ದು ಅಂತಲೇ ಏನಿಲ್ಲ, ನಿಮಗೆ ಬೇರೆ ಎಲ್ಲ ಥರದ್ದು ವೆಜ್ ಮಾತ್ರ ವಿ ವಿ ಪುರಮಲ್ಲಿ ಸಿಗೋದು. ವೆಜ್ಜಿಂದ ಐಟಮ್ಸ್ ಏನೇನು ಬೇಕು ಎಲ್ಲ ಥರ ಸಿಗುತ್ತೆ ನಿಮಗೆ. ಸ್ನ್ಯಾಕ್ಸಿಂದ ಹಿಡಿದು ಐಸ್ ಕ್ರೀಮಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ಮತ್ತು ಪೇಣಿ ಮಾತ್ರ ನಮಗೆ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ನಾವು ತಿಂದಿದ್ದು ಫುಡ್ಡೆಲ್ಲನೂ ಕೂಡ ತುಂಬ ಚೆನ್ನಾಗೇ ಇತ್ತು ಆ್ಯಕ್ಚುಲಿ.
ಮತ್ತು ನಾವು ಎಲ್ಲ ಡಿಶಸ್ನು ಟೇಸ್ಟ್ ಮಾಡಿದ್ವಿ ಆಲ್ಮೋಸ್ಟ್. ಮತ್ತು ಅಲ್ಲಿ ನಿಮಗೆ ಅವರೆಕಾಳ್ದು ಪಡ್ಡು ಸಿಗುತ್ತೆ, ಅವರೆಕಾಳು ರೊಟ್ಟಿ ಸಿಗುತ್ತೆ. ಅವರೆಕಾಳು ರೊಟ್ಟಿ ಎಲ್ಲ ನಾನು ಆಲ್ಮೋಸ್ಟ್ ಮನೇಲಿ ಮಾಡ್ತಾಯಿರ್ತೀನಿ, ಹಾಗಾಗಿ ನಾನು ಅವರೆಕಾಳು ರೊಟ್ಟಿ ಎಲ್ಲ ತೊಗೊಳಕ್ಕೆ ಹೋಗಲ್ಲ. ಯಾವುದು ಟೇಸ್ಟ್ ಮಾಡಬೇಕು ಅದನ್ನು ಮಾತ್ರ ತೊಗೊಂಡ್ವಿ. ಮತ್ತು ಟ್ವಿಸ್ಟಾಟೊ ಬೇಕು ಅಂದರೆ ಟ್ವಿಸ್ಟಾಟೊ ತೊಗೊಂಡ್ರು. ಮತ್ತು ಇದು ಪಲಾವ್ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಏಕೆಂದರೆ ಪಲಾವು ನಾರ್ಮಲ್ ಅವರೆಕಾಳು ಪಲಾವು ನಮಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ನಾರ್ಮಲಾಗಿ ಆ ಥರ ಇತ್ತು. ಬಟ್ ನಿಮಗೆ ರೈಸ್ ಐಟಮ್ಸ್ ತಿನ್ನಬೇಕು ಅಂದಾಗ ಹೊಟ್ಟೆ ಫಿಲ್ ಆಗುತ್ತೆ. ಯಾಕೆಂದರೆ ನಮಗೆ ಏನೇ ಅಷ್ಟು ತಿಂದರೂ ಹೊಟ್ಟೆ ಫಿಲ್ ಆಗಿರಲಿಲ್ಲ. ಈ ರೈಸ್ ಐಟಮ್ ತಿಂದ ತಕ್ಷಣ ಹೊಟ್ಟೆ ಫಿಲ್ ಆಗ್ಬಿಡ್ದು. ಮಕ್ಕಳು ತಿಂದಿಲ್ಲ, ನಾವಿಬ್ಬರೇ ತಿನ್ಕೊಂಡ್ವಿ. ಎಲ್ಲನೂ ಕೂಡ ಒಂದೊಂದು ಪ್ಲೇಟ್ ತೊಗೊಂಡು ಎಲ್ಲ ಟೇಸ್ಟ್ ಮಾಡ್ಕೊಂಡ್ಬಂದ್ವಿ. ಫುಲ್ಲು ಹೊಟ್ಟೆ ಫಿಲ್ ಆಯಿತು. ಲಾಸ್ಟಿಗೆ ಡೆಡ್ ವೇಸ್ಟ್ ಅಂತ ಅಂದರೆ ನಮಗೆ ಇದೆ ಅನಿಸಿದ್ದು. ನಿಮಗೆ ಪಲಾವು ಅಷ್ಟೇ ಆಲ್ಮೋಸ್ಟ್ 70 ರುಪೀಸ್ ಏನೋ ತೊಗೋತಾರೆ ಒಂದು ಪ್ಲೇಟಿಗೆ. ಅಂದರೆ ಹೊಟ್ಟೆ ತುಂಬ ನಿಮಗೆ ಫುಲ್ ಆಗುತ್ತೆ, ಅದಂತೂ ನಿಜ. ಬಟ್ ಆದರೆ ವರ್ತಿಲ್ಲ, ಟೇಸ್ಟ್ ಇಲ್ಲ. ಬಟ್ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಅದು ಅವರೆಕಾಳು ಪಲಾವು. ಮನೇಲೇ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ ಅನಿಸ್ತು. ಮತ್ತು ಇದನ್ನು ತೊಗೊಂಡ್ವಿ ನಾವು, ಐಸ್ ಕ್ರೀಮ್ ರೋಲ್ಸ್ ಅಂತ. 150 ರುಪೀಸ್ ಏನೋ ತೊಗೋತಾರೆ. ಇದು ಓರಿಯೋ ಐಸ್ ಕ್ರೀಮ್ ಅಂತ ಹೇಳಿ ಬರೀ 4 ಓರಿಯೋ ಹಾಕಿಬಿಟ್ಟು ಒಂದಿಷ್ಟು ಹಾಲು ಹಾಕಿ ಜಸ್ಟ್ ಹಿಂಗೆ ಮಿಕ್ಸ್ ಮಾಡೋದು ಬಿಟ್ಟರೆ ಅವ್ರಿಗೆ ಏನೂ ಇಲ್ಲ. ಟೇಸ್ಟ್ ಮಾತ್ರ ತುಂಬ ಕಚ್ಚಡವಾಗಿತ್ತು. ತಿನ್ನಲೇ ಇಲ್ಲ ಬಿಡಿ ಮಕ್ಕಳು. ನಾವು ಬೇಡ ಅಂದ್ವಿ. ಆ್ಯಕ್ಚುಲಿ ನಮ್ಮ ಸಾನಿಗೆ ಈ ಥರ ಎಲ್ಲ ಸ್ವಲ್ಪ ಟ್ರೈ ಮಾಡೋದು ಇಷ್ಟ, ಬೇರೆ ಥರದ್ದು ಇರುತ್ತಲ್ಲ. ಹಾಗಾಗಿ ಸರಿ ಓಕೆ ಟ್ರೈ ಮಾಡಲಿ, ಏನೂ ಮಾಡೋಕ್ಕಾಗಲ್ಲ. ಈಗ ನಾವು ಅಷ್ಟೇ ಬೇರೆ ಥರ ಟ್ರೈ ಮಾಡಬೇಕು. ನಮಗೆ ಇಷ್ಟ ಆಗಿರೋದು ನಾವು ತೊಗೋತೀವಿ, ಹಾಗೆ ಮಕ್ಳಿಗೂ ಇಷ್ಟ ಆಗಿರೋದು ತೊಗೊಳ್ಳಿ ಅಂತ ಸುಮ್ಮನಾದ್ವಿ. ಬಟ್ ಇದಂತೂ ಡೆಡ್ ವೇಸ್ಟ್. 150 ರುಪೀಸ್ ಏನೋ ತೊಗೋತಾರೆ ಇಷ್ಟಕ್ಕೆ. ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿದ್ದಿದ್ರೆ ಓಕೆ, ಟೇಸ್ಟ್ ಚೂರು ಚೆನ್ನಾಗಿರಲಿಲ್ಲ, ಹಾಗಾಗಿ ತಿನ್ನೋಕ್ಕೆ ಆಗಲ್ಲ. ನಮಗೆ ಇನ್ನೊಂದು ಅನಿಸಿದ್ದು, ಅವರು 1-2 ಸ್ಪೂನ್ ತಿಂದ ತಕ್ಷಣ ಬೇಡ ಅನ್ಸೋಕ್ಕೆ ಶುರು ಆಯಿತು ನಮಗೂ. ಮತ್ತು ಸುಮ್ಮನೆ ಐಸ್ ಕ್ರೀಮ್ ಅಂತ ಈಗ ಅಮೌಂಟ್ ಕೊಟ್ಟಿದ್ದೀವಿ ಅಂತ ತಿನ್ನಿಸ್ಬಿಟ್ಟು ಲಾಸ್ಟಿಗೆ ಶೀತ ಕೆಮ್ಮು ಆಗಿಬಿಟ್ರೆ ಅಂದ್ಬಿಟ್ಟು ಅದನ್ನು ಅಲ್ಲೇ ಎಸ್ಬಿಟ್ವಿ. ನನ್ನ ಮಗಳಿಗೂ ಕೂಡ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಹೋದಾಗ ದಯವಿಟ್ಟು ಇದನ್ನೇನಾದ್ರು ಟ್ರೈ ಮಾಡಬೇಡಿ. ಬಟ್ ಓರಿಯೋ ಹೀಗಿತ್ತಾ ಇಲ್ಲ ಬೇರೆ ಥರ ಟೇಸ್ಟ್ ಚೆನ್ನಾಗಿರುತ್ತಾ ಏನೋ ಗೊತ್ತಿಲ್ಲ. ಬಟ್ ಇದು ಮಾತ್ರ ತುಂಬ ಕೆಟ್ಟದಾಗಿತ್ತು. ಅದಾದಮೇಲೆ ನಮಗೆ ಮತ್ತು ಒಳಗಡೆ ಕೂಡ ದೇವಸ್ಥಾನ ಇದೆ, ಅಲ್ಲಿ ಕೂಡ ಚಿತ್ರಾನ್ನ ಕೊಟ್ಟರು ಪ್ರಸಾದ. ಅಲ್ಲೂ ಕೂಡ ತೊಗೊಂಡು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಅಲ್ಲಿಂದ ಮನೆಗೆ ಹೊರಟ್ವಿ. ಆ್ಯಕ್ಚುಲಿ ಯಾರ್ಯಾರು ಹೋಗಿಲ್ಲ, ಅವರೆಕಾಳು ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ಒಂದ್ಸತಿ ವಿ ವಿ ಪುರಮ್ಗೆ ಹೋಗಿ, ತುಂಬ ಚೆನ್ನಾಗಿದೆ, ವರ್ತ್ ಕೂಡ. ಫ್ಯಾಮಿಲಿ ಟೈಮ್ನು ಕೊಡ್ತಾ ಇರಬೇಕಲ್ಲ ಅವಾಗವಾಗ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.